ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಸಿನಿ ಹಂಗಾಮ, ನಗರದಲ್ಲಿ ಟ್ರಬಲ್ ಮೇಕರ್ ಅರ್ಫರಾಜ್ ಉಲ್ಲಾಳ್, ಬೀದರ್ ಜನರ ಪ್ರೀತಿಗೆ ಫುಲ್ ಫಿದಾ. ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವದ ಅಗತ್ಯವಿದೆ, ರಹೀಂ ಖಾನ್. ಬೀದರ್ ನಗರದ ಎಸ್.ಜಿ. ಮೇತ್ರೆ ಹಾಗೂ ಅವರ ತಂಡದ ವತಿಯಿಂದ ಆಯೋಜಿಸಲಾದ ನ್ಯೂ ಇಯರ್ ಧಮಾಕ ಡಿಜೆ ನೈಟ್ ಕಾರ್ಯಕ್ರಮದಲ್ಲಿ ಕನ್ನಡದ ಅನೇಕ ಸೋಷಿಯಲ್ ಮೀಡಿಯಾ ಸ್ಟಾರ್, ನಟ ನಟಿಯರು ಹಾಗೂ ರ್ಯಾಪ್ ಸಿಂಗರ್ಗಳು ಭಾಗವಹಿಸಿದರು. ಇದೇ ವೇಳೆ ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಸೋಷಿಯಲ್ ಮೀಡಿಯಾ ಸ್ಟಾರ್ ನಟಿ ಟ್ರಬಲ್ ಮೇಕರ್, ಬೆಂಗಳೂರಿನಿಂದ ಬಂದ ನಮಗೆ ಬೀದರ್ ಜನ ಹೇಗೆ ನೋಡಿಕೊಳ್ಳುತ್ತಾರೋ ಎಂಬ ಆತಂಕ ಇತ್ತು. ಆದರೆ ಬೀದರ್ ಜನ ನಮಗೆ ನೀಡಿದ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ. ಬೀದರ್ ಜನರಿಗೆ ಹೆಚ್ಚಿನ ಟೈಮ್ ಕೊಡಲು ಆಗಿಲ್ಲ. ಮುಂದಿನ ಸಲ ಬೀದರ್ ನಗರಕ್ಕೆ ಬಂದಾಗ ಹೆಚ್ಚಿನ ಸಮಯ ಕೊಡುವುದಾಗಿ ಹೇಳಿದರು. ಅದೇ ರೀತಿ ಮೋಸಗಾತಿ ಹಾಡಿನ ಖ್ಯಾತಿಯ ಅರ್ಫರಾಜ್ ಉಲ್ಲಾಳ್ ಮಾತನಾಡಿ, ಬೀದರ್ ಜನರು ನಮಗೆ ತುಂಬಾ ಉತ್ಸಾಹವನ್ನು ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ದು ತುಂಬಾ ಖುಷಿಯಾಗಿದೆ. ಗಡಿನಾಡಿನಲ್ಲಿಯೂ ಕೂಡ ನಮಗೆ ಈ ಜನ ಈ ಮಟ್ಟಿಗೆ ಪ್ರೀತಿ ನೀಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಾಡುಗಳು ಹಾಡಲಿಕ್ಕೆ ಪ್ರೇರಣೆ ಸಿಕ್ಕಿದೆ ಎಂದರು. ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಜೊತೆ ಮಾತನಾಡಿದ ಕನ್ನಡ ರ್ಯಾಪರ್ ವಿರಾಜ್ ಕನ್ನಡಿಗ ಅವರು, ಬೀದರ್ ಜಿಲ್ಲೆಯಲ್ಲಿ ಹೆಚ್ಚು ಬಿಸಿಲು ಇರುತ್ತೆ ಅಂತ ಅನೇಕರು ಹೇಳುತ್ತಾರೆ. ಆದರೆ ಇಲ್ಲಿ ತುಂಬಾ ತಂಪಾದ ವಾತಾವರಣವಿದ್ದು ಇಲ್ಲಿನ ಜನರು ಕೂಡ ಬಹಳ ಹೃದಯವಂತರಾಗಿದ್ದಾರೆ. ಅವರು ನಮಗೆ ನೀಡಿದ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದರು. ಇದೇ ವೇಳೆ ಬೀದರ್ನ ರ್ಯಾಪರ್ ಕ್ರೇಜಿ ಮಾತನಾಡಿದ್ದು, ನಮ್ಮ ಬೀದರ್ನಲ್ಲಿ ಈ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಬೇಕು. ಇದೇ ರೀತಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಹಾಗೂ ಬೀದರ್ ನಗರಕ್ಕೆ ಆಗಮಿಸಿದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು ತಿಳಿಸಿದರು. ಎಲ್ಲ ಬೀದರ್ ಮಂದಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಲೈಕ್ ಹೆಂಗಿರುತ್ತೆ ಅಲ್ಲಿ ಜನ, ಹೇಗಿರ್ತಾರೆ, ನಮ್ಮನ್ನ ಹೇಗೆ ತಗೊಳ್ತಾರೆ ಅವರು ಅಂತ ತುಂಬ ಒಂಚೂರು ಕಾನ್ಷಿಯಸ್ ಇತ್ತು ನನಗೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ, ಲೇಟ್ ಆಗೋಯಿತು. ಅಷ್ಟೊತ್ತವರೆಗೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ನಾನು ಫೋಟೋಸ್ ಕೊಟ್ಟೆ. ಬಟ್ ಸ್ವಲ್ಪ ಜನಕ್ಕೆ ಕೊಟ್ಟಿಲ್ಲ, ಅವ್ರು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಆಯಿತು, ತುಂಬ ಸಲ ಬಂದಿದ್ದೀನಿ ಉತ್ತರ ಕರ್ನಾಟಕ ಕಡೆ, ಬಟ್ ಬೀದರ್ ಕಡೆ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿತ್ತು ರೆಸ್ಪಾನ್ಸು, ಜನಗಳ ಪ್ರೀತಿ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಇಲ್ಲಿವರೆ ಎಷ್ಟು ಹಾಡುಗಳು ತಾವು ಸಾಂಗ್ ಮಾಡಿದ್ದೀನಿ, ಒಂದು ಮೋರ್ ದನ್ 30 ಸಾಂಗ್ಸ್ ಮಾಡಿದ್ದೀನಿ. ಸೊ ಇನ್ನೂ ಮಾಡ್ತಾ ಇದ್ದೀನಿ, ಕೆಲಸ ಮೂವಿಲಿ ನಡೀತಾ ಇದೆ. ಯಾವ ಹಾಡುಗಳ ಹೆಸರು ಹೇಳ್ಬೋದು ಸರ್ ತಾವು? ಅಂದರೆ ತುಂಬ ರೀಚ್ ಆಗಿರುವಂಥ ಹಾಡುಗಳು, ಒನ್ ಆಫ್ ದ ಮೋಸ್ಟ್ ರೀಚಸ್ ಸಿಕ್ಕಿರುವಂಥ ಹಾಡುಗಳು ಅಂತಂದರೆ ಮೋಸಗಾತಿ, ನೀಲಿ ನೀಲಿ ಆಕಾಶ, ಆಮೇಲೆ ಏನಲ್ಲೇ, ಮಲೆನಾಡಿನ ಹೂವು, ಈ ಥರ ತುಂಬ ಹಾಡುಗಳಿದೆ. ಹಿಟ್ ಆಗಿದ್ದು ಸಾಂಗ್ ಯಾವುದು ಸರ್? ಇದು ಹೇಳಿದ್ದೆಲ್ಲ ನಾನು ಹಿಟ್ ಆಗಿದ್ದೇನೆ. ಹೌದು ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಅರ್ಫಾಜ್ ಅಂತ. ಜನರು ನನ್ನನ್ನು ಅರ್ಫಾಜ್ ಉಳ್ಳಾಲ್ ಅಂತಾರೆ. ನನ್ನ ಊರ ಹೆಸರು ಉಳ್ಳಾಲ. ರೈಟ್. ಎಲ್ರಿಗೂ ನಮಸ್ಕಾರ. ನಾನು ವಿರಾಜ್ ಕನ್ನಡಿಗ. ನಿಮ್ಮ ಬೀದರ್ಗೆ ಮೊದಲನೇ ಸಾರಿ ಬಂದಿದ್ದೀನಿ ನಾನು. ಉತ್ತರ ಕರ್ನಾಟಕಕ್ಕೆ ಮುಂಚೆನೂ ಬಂದಿದ್ದೆ, ಆದರೆ ಬೀದರ್ಗೆ ಮೊದಲನೇ ಸತಿ ಬಂದಿರೋದು. ಅನಿಸ್ಲಿಲ್ಲ ನನಗೆ ಯಾವುದೋ ಒಂದು ಉತ್ತರ ಕರ್ನಾಟಕ ಒಂದು ಜಿಲ್ಲೆಗೆ ಬಂದಿದ್ದೀನಿ ಅಂತ. ನನಗೆ ಮನೆ ಥರನೇ ಫೀಲ್ ಆಯಿತು. ಬೆಂಗಳೂರಿನಲ್ಲಿ ನನಗೆ ಹೇಗಿತ್ತೋ ಅದೇ ಥರನೇ ಅನಿಸ್ತಾ ಇದೆ ಇಲ್ಲೂ ಕೂಡ. ನಾನು ಇಲ್ಲಿ ಬಂದರೆ ಸ್ವಲ್ಪ ಏನೋ ಟೆಂಪ್ರೇಚರ್ ಅದು ಇದು ಜಾಸ್ತಿ ಇರುತ್ತೆ ಹಾಗೆ ಹೇಗೆ ಅಂದ್ಕೊಂಡೆ. ಬಟ್ ನಾನು ಬಂದಾಗಿಂದ ನನ್ನ ಜಾಕೆಟೇ ತೆಗೆದಿಲ್ಲ, ಅಷ್ಟು ಕೂಲಾಗಿದೆ ಬೀದರ್ರು. ಸಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ, ಜನರು ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಮನೆ ಥರನೇ ಫೀಲ್ ಮಾಡಿಸ್ತಿದ್ದಾರೆ ಎಲ್ಲರೂ ಕೂಡ. ಸೊ ಈಗ ಮುಂಚೆ ನೀವೆಲ್ಲ ಕೇಳಿದ್ದೀರಾ, ಜ್ಯೂಸ್ ಕುಡಿತೀಯಲ್ಲ ಕೇಳಿದ್ದೀರಾ, ಫುಲ್ ಫೀಲಿಂಗ್ಸು, ಲೋಕಲ್ ಬಾಯ್ಸ್ ಪಾರ್ಟಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ. ಬರೋ ದಿನಗಳಲ್ಲಿ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಬರೋವಂಥ ವರ್ಷದಲ್ಲಿ ಈಗ ಶುರುವಾಗಿದೆ 2024, ಅದರಲ್ಲಿ ಇನ್ನಷ್ಟು ಜಾಸ್ತಿ ನೀವು ನೋಡ್ತೀರಾ. ತುಂಬಾ ಧನ್ಯವಾದಗಳು ನನ್ನನ್ನು ಬೀದರ್ಗೆ ಬರಮಾಡ್ಕೊಂಡಿದ್ದಕ್ಕೆ. ಇದೇ ಥರ ಇನ್ನೂ ಕೂಡ ಜಾಸ್ತಿ ಬರೋ ಥರ ಆಗಲಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸರ್, ನಿನ್ನೆ ನಡೆದಿರೋ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ರಾತ್ರಿ ನಾವು ಸ್ಟಾರ್ಟ್ ಮಾಡಿದಾಗೇ ಜನರು ತುಂಬ ಜೋಶ್ನಲ್ಲಿದ್ದರು. ಸ್ಟಾರ್ಟ್ ಮಾಡಿದಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತದು. ತುಂಬ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ ಕೂಡ ನಿನ್ನೆ. ನಾನು, ಅರ್ಫಾಜ್ ಅವರು, ಕ್ರೇಜಿ ಅವರು ತುಂಬಾ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ನ. ನಮಗೊಂದು ಸ್ಟೇಜ್ ಅನ್ನೋದು ಈ ಥರ ಸಿಕ್ಕಿದಾಗ ನಾವು ಅದನ್ನು ಅಷ್ಟೇ ಚೆನ್ನಾಗಿ ಉಪಯೋಗಿಸ್ಕೊಳ್ತೀವಿ. ನಾವು ಅಷ್ಟೇ ಮಜಾ ಮಾಡ್ತೀವಿ. ನಮ್ಮ ಜೊತೆ ಆಡಿಯನ್ಸು ಕೂಡ ಅಷ್ಟೇ ಮಜಾ ಮಾಡಿದಾಗ ನಮ್ಗೆ ಅಷ್ಟೊಂದು ಸಂತೋಷ ಕೊಡುತ್ತೆ. ಅದು ನಿನ್ನೆ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್. ಸೊ ಫಸ್ಟ್ ಆಫ್ ಆಲ್ ಯಾರ್ಯಾರು ಇವೆಂಟ್ ಆರ್ಗನೈಸ್ ಮಾಡ್ಯಾರ ಭಾಳ ಖುಷಿ ಆಯಿತು. ನಮ್ಮ ಬೀದರ್ನಾಗೆಲ್ಲ ಸೆಲೆಬ್ರಿಟೀಸ್ ಬಂದಾರ. ವಿರಾಜ್ ಬ್ರೋ ಬಂದಾರ ಆ್ಯಂಡ್ ಅರ್ಫಾಜ್ ಬ್ರೋ ಬಂದಾರ. ಇವರು ವೈರಲ್ ಮೋಸಗಾತಿ ಆ್ಯಂಡ್ ಇವ್ರದಾರ ಜ್ಯೂಸ್ ಕುಡಿತೀಯ ಕೇಳಿರಬೇಕು. ಆ್ಯಂಡ್ ನಮ್ಮದು ಯಾಕೆ ಬಿಟ್ಟೋದಿ ಸಾಂಗ್ ಯಾರು ಕೇಳಿರಿ. ಎಲ್ಲರೂ ಫಸ್ಟ್ ಟೈಮ್ ಬೀದರ್ನಾಗ ರ್ಯಾಪರ್ಸ್ ಪರ್ಫಾರ್ಮ್ ಆಗಿದ್ದು ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನೋಡಿದ್ದು. ಇದಕ್ಕಿಂತ ಮುಂಚೆ ಯಾವುದೋ ರ್ಯಾಪ್ ಶೋ ಆಗಿದ್ದಿಲ್ಲ, ಬಟ್ ಈಗ ರ್ಯಾಪ್ ಶೋಸ್ ಎಲ್ಲ ಆಗ್ಲತ್ತವ. ಸೊ ಹಿಂಗೆ ಈ ಥರ ಇವೆಂಟ್ಸ್ ಆಗ್ತಾ ಇರಬೇಕು. ಆ್ಯಂಡ್ ಯಾರ್ಯಾರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಬೀದರ್ದವ್ರು ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ಬೇಕು. ಇನ್ನು ಮುಂದೆ ಬೆಳೀತಾ ಇರ್ಬೇಕು ನಮ್ಮ ಬೀದರ್.
ಹಿಂಗೆ ಕಲ್ಚರ್ ಹೆಚ್ಚಿಗಾಗಲಿ ಇನ್ನೂ ಒಳ್ಳೆಯದಾಗಲಿ ತಾವಿಲ್ಲಿವರೆಗೆ ಎಷ್ಟು ರ್ಯಾಪ್ ಸಾಂಗ್ಸ್ ಹಾಡಿದ್ರು? ನಂದು ಇಲ್ಲಿ ತನಕ ಮೋರ್ ದೆನ್ 15 ಮ್ಯೂಸಿಕ್ ವಿಡಿಯೋಸ್ ಮಾಡೀನಿ. ಉತ್ತರ ಕರ್ನಾಟಕ ಒಳಗೆ ಎಲ್ಲಕ್ಕಿಂತ ಜಾಸ್ತಿ ಮ್ಯೂಸಿಕ್ ವಿಡಿಯೋಸ್ ನಂದೇವ ಇಲ್ಲಿ ತನಕ. ಆ್ಯಂಡ್ ಇವರು ಎಲ್ಲ ಕರ್ನಾಟಕನಾಗ ಟಾಪ್ 5 ಬರ್ತಾರೆ. ಇವರು ಎಲ್ಲ ಚಲೋ ಹೆಸರು ಮಾಡಿ ನಮ್ದು ಭೀ ಇನ್ನೂ 100K ಆಗಬೇಕು, ಬೆಳಿಬೇಕು. ನಾವು ಭಾಳ ಮಾಡೋದ ಇಲ್ಲೇ ಏನೂ ಇಲ್ಲ. ತಮ್ಮ ಹೆಸರು? ನನ್ನ ಹೆಸರು ವರ್ವೀಶ್ ಪಂಚಾಳ ಅಂತೇಳಿ. ಬೀದರ್ ತಾಲೂಕಿನ ಗಾದಗಿ ಗ್ರಾಮದಲ್ಲಿ ಬುಧವಾರದಂದು ಕ್ಷೇತ್ರದ ಶಾಸಕರು ಆದ ಪೌರಾಡಳಿತ ಸಚಿವ ರಹೀಂ ಖಾನ್ ಜಲಜೀವನ್ ಮಿಷನ್ ಯೋಜನೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿ ಗುಣಮಟ್ಟದಾಗಿರುವಂತೆ ಗ್ರಾಮಸ್ಥರು ನೋಡಿಕೊಳ್ಳಬೇಕು ಎಂದರು. ಸರ್ಕಾರದ ಯೋಜನೆಗಳು ಜಾರಿಯಲ್ಲಿ ಜನಸಹಭಾಗಿತ್ವ ಬಹಳ ಮುಖ್ಯವಾಗಿದೆ ಎಂದರು. ಪ್ರತಿಯೊಂದು ಮನೆಗೂ ನಳ ಸಂಪರ್ಕ ನೀಡಲಾಗುತ್ತದೆ. ಅವುಗಳ ಮೂಲಕ ಜನರ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ತಲುಪಿಸುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನಿಗದಿತ ಅವಧಿಯೊಳಗೆ ಗುಣಮಟ್ಟದ ಕಾಮಗಾರಿ ಮುಗಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಲು ಗುತ್ತಿಗೆದಾರರಿಗೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಮುಖಂಡ ಅಮೃತರಾವ್ ಚಿಮ್ಕೋಡೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಮತ್ತಿತರರು ಇದ್ದರು. ಮತ್ತೆ ಚಾಲು ಮಾಡೋದು ಮಸೀದ್ಗಳು ಬಂದಿಲ್ಲ. ಮಸೀದ್ಗಳು ಚಂದ सामने ओके सर सब उठाना है सब बस ये सीमेंट रोड है सर मारो और एक मारो ನಾನು ಇವತ್ತು ಬೆಳಗ್ಗೆ ಗಾದಗಿನಲ್ಲಿ JGM ಉದ್ಘಾಟನೆ ಮಾಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮುಫೀದ್ ಭಾಯಿ ಅಧ್ಯಕ್ಷ ಇದ್ದಾರೆ ಗ್ರಾಮ ಪಂಚಾಯತ್, ಮತ್ತು ಜೊತೆಗೆ ರಾಜು ಭಾಯಿ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ, ಮತ್ತು ವಿಜು ಪಟೇಲ್ ಅವರು ಇದ್ದಾರೆ, ಜೊತೆಗೆ ನಾಗಶೆಟ್ಟಿ ಪಟೇಲ್ ಅವರು ಇದ್ದಾರೆ, ಇಶು ಪೈಲ್ವಾನ್ ಇದ್ದಾರೆ. ಆ ಥರ 4 ಕೋಟಿದು ಇದು ಸ್ಕೀಮ್ ಇದೆ. ಗಾದಗಿನಲ್ಲಿ ಎಷ್ಟು ಮನೆ ಇದೆ ಎಲ್ಲ ಮನೆಗೆ ನೀರು ಕೊಡಬೇಕು 24x7 ಅಂತ, ಒಳ್ಳೆ ಶುದ್ಧ ನೀರು ಕೊಡಬೇಕಂತ. ಸುಮಾರು ಏರಿಯಾ ಗಾದಗಿನಲ್ಲಿ ಸುಮಾರು ವರ್ಷದಿಂದ ನೀರಿಂದು ಸಮಸ್ಯೆ ಇತ್ತು. ಇದು ಮನೆ ಮನೆಗೆ ಕನೆಕ್ಷನ್ ಮಾಡಿ ನೀರು ಕೊಡಬೇಕಂತ ಸ್ಕೀಮ್ ಇದೆ. ಮತ್ತು ಈ ಸ್ಕೀಮ್ಗೆ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಬೇಗ ಮೋಸ್ಟ್ಲಿ ಒಂದು 2-3 ತಿಂಗಳಿನಲ್ಲಿ ಇದು ಕಂಪ್ಲೀಟ್ ಆಗ್ತದೆ. ಮತ್ತು ಗಾದಗಿ ಟು ಬೀದರ್ ರಿಂಗ್ ರೋಡ್ ಅವಾಗ ಲಾಸ್ಟ್ ಟೈಮ್ ತುಂಬ ಕೆಟ್ಟೋಗಿತ್ತು. ಇವತ್ತು ಒಳ್ಳೆ ರೋಡ್ ಆಗಿ ಮಾಡಿಸಿದ್ದೇನೆ.